ಲಿಂಗಾಯತರೇ ಅಲ್ಲ, ಅರೆಹುಚ್ಚ, ಬುದ್ಧಿಭ್ರಮಣೆ, ಹಂದಿಗಳು ಇವೆಲ್ಲ ರಾಜ್ಯ ಬಿಜೆಪಿಯ ಇಬ್ಬರು ಹಿರಿಯ ನಾಯಕರ ಬಾಯಿಂದ ಹೊರಬಿದ್ದಿರೋ ಮಾತುಗಳು. ಯಡಿಯೂರಪ್ಪ ಬಗ್ಗೆ ಯತ್ನಾಳ್ ಆಡಿರುವಂತ ಮಾತುಗಳು ಬಣ ಬಡಿದಾಟದ ಬೆಂಕಿ ಮತ್ತಷ್ಟು ದಗದಗಿಸುವಂತೆ ಮಾಡಿದೆ. ಯಡಿಯೂರಪ್ಪನೇ ಲಿಂಗಾಯತ ಅಲ್ಲ, ನೀನು ವೀರಶೈವ ಲಿಂಗಾಯತ ಅಲ್ಲ. ದಾರಿಯಲ್ಲಿ ಬೀದಿಲಿ ಯಾವ ರೀತಿ ಓಡಾಡ್ತಾರೆ ಕೆಲವರು ಗೊತ್ತಲ್ಲ, ಅರೆ ಬಿಚ್ಚರು. ಹಂದಿಗಳಿಗೆಲ್ಲ ಉತ್ತರ ಕೊಡಲಾಗುವುದಿಲ್ಲ. ಯಡಿಯೂರಪ್ಪನವ್ರ ಹೆಸರು ಹೇಳಿಕೊಂಡು ಯಡಿಯೂರಪ್ಪನವ್ರ ಟೀಕೆ ಮಾಡಿಕೊಂಡು ತಾವೇನೋ ರಾಜಕೀಯದಲ್ಲೇ ಬೆಳೆದು ಬಿಡ್ತೇವೆ ಅನ್ನೋ ಭ್ರಮೆನಲ್ಲಿ ಕೆಲವರು ಇದ್ದ. ಯಡಿಯೂರಪ್ಪನ ಲಿಂಗಾಯತರ ಒಂದು ಜಾತಿದಿಂದ ಲೀಡರ್ ಆಗ. ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಭುಗಿಲೆದ್ದ ವಾಗ್ಯುದ್ಧ. ಯತ್ನಾಳ್ ವಿಜೇಂದ್ರ ನಡುವೆ ಲಿಂಗಾಯತ ಲಡಾಯಿ. ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಬಣ ಬಡಿದಾಟ ಭುಗಿಲೆದ್ದಿದೆ. ನಾಡಿದ್ದು ಅಮಿತ್ ಶಾ ರಾಜ್ಯಕ್ಕೆ ಆಗಮಿಸುವ ಸಂದರ್ಭದಲ್ಲೇ ಯತ್ನಾಳ್ ಹಾಗೂ ವಿಜೇಂದ್ರ ಟೀಮ್ ನಡುವೆ ಲಿಂಗಾಯತ ಲಡಾಯಿ ತಾರಕಕ್ಕೇರಿದೆ. 3 ಬಾಗಿಲಾಗಿರುವ ಬಿಜೆಪಿ ಮನೆಯಲ್ಲಿ ಬಂಡಾಯದ ಬೆಂಕಿ ಮತ್ತೆ ಹೊತ್ತಿ ಉರಿಯಲಾರಂಭಿಸಿದೆ. ನೇರವಾಗಿ ಯಡಿಯೂರಪ್ಪ ಜಾತಿ ಬಗ್ಗೆ ಸ್ಫೋಟಕ್ಕೆ ಹೇಳಿಕೆ ನೀಡಿದ ಯತ್ನಾಳ್ ವಿರುದ್ಧ ವಿಜೇಂದ್ರ ಹಾಗೂ ರೇಣುಕಾಚಾರ್ಯ ಮುಗಿಬಿದ್ದಿದ್ದಾರೆ. ಎರಡೂ ಕಡೆಗಳ ನಾಯಕರು ಪರಸ್ಪರ ಮಾತಿನ ಬಾಣವನ್ನೇ ಪ್ರಯೋಗಿಸುತ್ತಿದ್ದಾರೆ. ಯಡಿಯೂರಪ್ಪ ಲಿಂಗಾಯತರಲ್ಲ ಅಂತ ಯತ್ನಾಳ್ ಹೇಳಿಕೆಗೆ ಬಿಎಸ್ವೈ ಆಪ್ತ ರೇಣುಕಾಚಾರ್ಯ ಸಿಡಿಮಿಡಿಗೊಂಡಿದ್ದಾರೆ. ಬಸನಗೌಡ ಯತ್ನಾಳ್ಗೆ ಬುದ್ಧಿ ಭ್ರಮಣೆ ಆಗಿದೆ, ಅವನೊಬ್ಬ ಹುಚ್ಚ ಅಂತ ಏಕವಚನದಲ್ಲೇ ತಿರುಗೇಟು ಕೊಟ್ಟಿದ್ದಾರೆ. ಮೊದಲೇ ಹೇಳ್ತೀನಿ, ಯಡಿಯೂರಪ್ಪನೇ ಲಿಂಗಾಯತ ಅಲ್ಲ. ಮಂಡ್ಯದಲ್ಲಿ ಆ ಲಿಂಗಾಯತರು ಅವರ ಕುಟುಂಬನೇ ಅಲ್ಲ, ಅದು ಯಾವುದೋ ಬೆಳಗಾರಿ ಸೆಟ್ರ್ ಯಾವುದೋ ಒಂದು ಬೇರೆ ಐತದು. ಸುಮ್ಮನೆ ಲಿಂಗಾಯತ ಅಂತ ಹೇಳಿ ಪೋಸ್ ಕೊಡ್ತಾ ಇರ್ತಾರೆ. ಹೋಗಿ ಅಲ್ಲಿ ಬುಕ್ಕನಕೆರೆ ಕೇಳಿ ಬರ್ರಿ. ಬುಕ್ಕನಕೆರೆಗೆ ಒಮ್ಮೆ ಒಂದು ಪ್ರವಾಸ ಮಾಡಲ್ಲ, ಹಿಂಗೆ ಕಾರ್ ತೊಗೊಂಡು ಹೋಗಿ ಹಿಂಗೇನೋ ಮಾಡ್ತಿರಲ್ಲ, ಅದು ಹಂಗೆ ಮಾಡಿ ಹೋಗಿ ಕೇಳ್ರಿ ಏನೇನು. ನೀನು ಯಾವ ದೊಡ್ಡ ಸೌಕಲ್ ನಾಣ್ಯ, ನೀನು ಸೌಕಲ್ ನಾಣ್ಯ, ನೀನು ವೀರಶೈವ ಲಿಂಗಾಯತ ಅಲ್ಲ. ನೀನು ನೋಡಿ, ವೀರಶೈವ ಲಿಂಗಾಯತ ಅಲ್ಲ. ಒಂದ್ಸರಿ ಉತ್ತರ ಕರ್ನಾಟಕ ಹುಲಿ, ಒಂದ್ಸರಿ ಹಿಂದೂ ಹುಲಿ, ಒಂದ್ಸರಿ ಪಂಚಮಶಾಲಿ ಸಮಾಜ ಎಲ್ಲ ಮುಖವಾಡ ಅಷ್ಟೇ. ನೀನು ಬಂಡವಾಳ, ನೀನೊಬ್ಬ ದೊಡ್ಡ ಬ್ಲ್ಯಾಕ್ ಮೇಲರು. ಏನು ಟಿಪ್ಪು ಕಟ್ಟುಗಡೆ ಡ್ಯಾನ್ಸ್ ಮಾಡಲಿಲ್ವಾ? ಬಿರಿಯಾನಿ ಊಟ ಹಾಕ್ಸ್ಲಿಲ್ವಾ? ನೀನಿಗೆಲ್ಲ ಒಂದು ಕಡೆ ಬುದ್ಧಿ ಭ್ರಮಣೆಯಾಗಿದೆ. ಹುಚ್ಚ ಆಸ್ಪತ್ರೆ ಸೇರಿಸ್ತಾ ಅಂತೇಳಿ ಕಿಚ್ಚೆ ಬಿಡ್ತೀವಿ. ಇಷ್ಟಕ್ಕೆ ಸುಮ್ಮನಾಗದ ರೇಣುಕಾಚಾರ್ಯ ಮುಂದಿನ ದಿನಗಳಲ್ಲಿ ಯತ್ನಾಳ್ ಬಟ್ಟೆ ಹರಿದುಕೊಂಡು ಹರೆ ಹುಚ್ಚನಾಗಿ ಓಡಾಡ್ತಾರೆ ಅಂತ ಗರಂ ಆಗಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಯತ್ನಾಳ್ ಹಂದಿಗಳಿಗೆ ಉತ್ತರ ಕೊಡಲ್ಲ ಅಂದ್ರು. ಹರೆ ಹುಚ್ಚ ಪೂರ್ತಿ ಹುಚ್ಚರಾಗಿರ್ಬೇಕು, ಇಲ್ಲ ಅಲ್ಲ ದಡ್ಡರಾಗಿರ್ಬೇಕು, ಇಲ್ಲ ಜಾಣರಾಗಿರ್ಬೇಕು, ಅಂತರಿ ಬುದ್ಧಿವಾದ ಹೇಳ್ಬೋದು. ಕೆಲವರು ಮಲಗಿದಂತೆ ನಟಿಸ್ತಾರೆ, ನಟನೆ. ಎಲ್ಲವೂ ಆ ಕಲೆ ಗೊತ್ತು ಆ ಮನುಷ್ಯನಿಗೆ. ಇನ್ನು ಸ್ವಲ್ಪ ದಿವಸ ಹೋದ್ರೆ ತನ್ನ ಬಟ್ಟೆಯನ್ನು ತಾನೇ ಹರ್ಕೊಂಡು ದಾರಿಯಲ್ಲಿ ಬೀದಿಲಿ ಯಾವ ರೀತಿ ಓಡಾಡ್ತಾರೆ ಕೆಲವರು ಗೊತ್ತಲ್ಲ, ಅರೆ ಹುಚ್ಚರು. ಆ ರೀತಿ ನಿಜವಾಗ್ಲೂ ಅರೆ ಹುಚ್ಚರಾಗಿ ಓಡಾಡ್ತಾರೆ. ಸತ್ಯ ಇದು. ಮಾಜಿ ಶಾಸಕರು, ಮಾಜಿ ಸಚಿವರಾದಂಥ ರೇಣುಕಾಚಾರ್ಯ ಕೂಡ ಮಾತನಾಡಿದ್ದಾರೆ. ನಿಮಗೆ ಬುದ್ಧಿ ಭ್ರಮಣೆ ಆಗಿದೆ, ಆಸ್ಪತ್ರೆಗೆ ಸೇರಿಸಬೇಕು, ಈ ರೀತಿ ಅಂತ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಹೇಳಿಬಿಟ್ಟಿವಲ್ಲ, ಹಂದಿಗಳಿಗೆಲ್ಲ ಉತ್ತರ ಕೊಡಲಾಗುವುದಿಲ್ಲ, ಹಂದಿಗಳಿಗೆಲ್ಲ ಉತ್ತರ ಕೊಡಲಾಗುವುದಿಲ್ಲ. ಜಾತಿ ಹೆಸರು ಹೇಳಿದವರು ಮಾಜಿಗಳಾಗಿದ್ದಾರೆ ಎಂದ ವಿಜೇಂದ್ರ. ಇನ್ನು ಯಡಿಯೂರಪ್ಪ ಲಿಂಗಾಯತ ಅಲ್ಲ ಅಂತ ಹೇಳಿರುವ ಯತ್ನಾಳ್ಗೆ ವಿಜೇಂದ್ರ ತಿರುಗೇಟು ಕೊಟ್ಟಿದ್ದಾರೆ. ಜಾತಿ ಹೆಸರಲ್ಲಿ ರಾಜಕಾರಣ ಮಾಡ್ತಿರುವವರೆಲ್ಲ ಮಾಜಿ ಶಾಸಕರು, ಮಾಜಿ ಸಚಿವರಾಗಿದ್ದಾರೆ ಅಂದ್ರು. ಇದಕ್ಕೆ ಟಾಂಗ್ ಕೊಟ್ಟ ಯತ್ನಾಳ್ ಅವರ ಪಟಾಲಂನಲ್ಲೇ ಮಾಜಿಗಳಿದ್ದಾರೆ ಅಂದ್ರು. ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಜಾತಿ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡೋದಕ್ಕೆ ಹೊರಟಿದ್ದಾರೆ ಅಥವಾ ಮಾಡ್ತಾ ಇದ್ದಾರೆ, ಅವ್ರು ಕೇವಲ ಶಾಸಕರಾಗಿ, ಮಾಜಿ ಸಚಿವರಾಗಿ ಉಳ್ಕೊಂಡಿದ್ದಾರೆ. ಇವತ್ತು ಯಡಿಯೂರಪ್ಪನವ್ರ ಹೆಸರು ಹೇಳಿಕೊಂಡು ಯಡಿಯೂರಪ್ಪನವ್ರ ಟೀಕೆ ಮಾಡಿಕೊಂಡು ತಾವೇನೋ ರಾಜಕೀಯದಲ್ಲೇ ಬೆಳೆದು ಬಿಡ್ತೇವೆ ಅನ್ನೋ ಭ್ರಮೆನಲ್ಲಿ ಕೆಲವರು ಇದ್ದಾರೆ ಅಂತ ಹೇಳಿದ್ರೆ ಅವರು ಭ್ರಮೆ ಅಷ್ಟೇ, ಅವರು ಭ್ರಮೆ. ನಾವೇನು ಮಾಜಿ ಆಗಿಲ್ಲ, ಮಾಜಿ ಆದವ್ರಿಗೆ ಹೇಳಿರ್ಬೇಕು. ಅವ್ರ ಪಟಾಲಮ್ಮ ಐತಲ್ಲ, ಅಲ್ಲಿ ಮಾಜಿಗಳು ಭಾಳ ಆಗ್ಯಾರ. ಮಾಜಿಗಳ ಸಂಖ್ಯೆ ವ್ಯಾಪಕವಾಗಿ ವಿಜೇಂದ್ರ ಹಿಂದೆ ಓಡಾಡ್ತಾ ಇದೆ. ನಾವೆಲ್ಲ ಹಾಲಿ ಶಾಸಕರಿದ್ದೀವಿ ಸರ್. ನಿಮ್ಮ ಮಾತಿ ಯಡಿಯೂರಪ್ಪನು ಲಿಂಗಾಯತರ ಒಂದು ಜಾತಿದಿಂದ ಲೀಡರ್ ಆಗ, ಅದು ಹೇಳ್ಕೊಂಡು ಅದು ಲಿಂಗಾಯತರು, ನಾನು ಲಿಂಗಾಯತರವನು, ನಾನು ವೀರಶೈವ ಅಂತೇಳಿ ಮಾಡೇ ಲೀಡರ್ ಆಗಿದ್ದು. ವಿಧಾನಸೌಧ ಲಾಂಜ್ನಲ್ಲಿ ರೆಬೆಲ್ ನಾಯಕರ ರೌಂಡ್ಸ್. ಇದೆಲ್ಲದರ ಮಧ್ಯೆ ವಿಧಾನಸೌಧ ಲಾಂಜ್ನಲ್ಲಿ ಯತ್ನಾಳ್ ಬಣದ ನಾಯಕರು ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ಶಾಸಕ ಬಸನಗೌಡ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಬಿಪಿ ಹರೀಶ್, ಎನ್ಆರ್ ಸಂತೋಷ್ ಸೇರಿ 4 ಒಟ್ಟಾಗಿ ಹೊರಗಡೆ ತೆರಳಿದ್ರು. ನಾಡಿದ್ದು ಮಾರ್ಚ್ 7ರಂದು
ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ವಿಶ್ವೇಶತೀರ್ಥ ಸ್ಮಾರಕ ಆಸ್ಪತ್ರೆ ಉದ್ಘಾಟನೆಗೆ ಅಮಿತ್ ಶಾ ಆಗಮಿಸುತ್ತಿದ್ದು ಮಾರತಹಳ್ಳಿ ಸಮೀಪದ ಕುಂದಲಹಳ್ಳಿ ಗೇಟ್ಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲೇ ಬಿಜೆಪಿ ಬಣ ಬಡಿದಾಟ ತಾರಕಕ್ಕೇರಿರುವುದು ಹೈಕಮಾಂಡ್ಗೆ ನುಂಗಲಾರದ ತುಪ್ಪವಾಗಿ ಬಿಟ್ಟಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು TV9 ಜೊತೆ ಮಾತನಾಡಿದ ಬಸನಗೌಡ ಯತ್ನಾಳ್, ವಿಜೇಂದ್ರ ಹಿಂದೆ ಮಾಜಿಗಳ ಪಟಾಲಂವಿದೆ, ಹಂದಿಗಳಿಗೆಲ್ಲ ಉತ್ತರ ಕೊಡಲಾಗುವುದಿಲ್ಲ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಅಲ್ಲದೆ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡುವಂತ ಪ್ರಸ್ತಾಪಕ್ಕೆ ಯತ್ನಾಳ್ ವಿರೋಧ ವ್ಯಕ್ತಪಡಿಸಿದ್ರು. ಈ ಬಗ್ಗೆ ಯತ್ನಾಳ್ ಜೊತೆ ನಮ್ಮ ಪ್ರತಿನಿಧಿ ಪ್ರಮೋದ್ ನಡೆಸಿರುವಂತ ಎಕ್ಸ್ಕ್ಲೂಸಿವ್ ಮಾತುಕತೆ ಇದೆ, ನೋಡೋಣ. ಸರ್ಕಾರ ಒಂದು ಹೊಸ ಪ್ರಪೋಸಲ್ ಅಂತ ತರ್ತಾ ಇದೆ ಇವತ್ತಿನ ಕ್ಯಾಬಿನೆಟ್ನಲ್ಲಿ. ಈಗ 4% ಮೀಸಲಾತಿಯನ್ನು ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಕೊಡಬೇಕು ಅಂತ. ಈ ಒಂದು ಪ್ರಪೋಸಲ್ ಬಗ್ಗೆ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ನೀವು ಮೊದಲಿಂದಲೂ ಕೂಡ ಇಂಥ ರಿಸರ್ವೇಷನ್ಸ್ಗಳಿಗೆ ಹಿಂದೆ ಕೂಡ ವಿರೋಧ ಮಾಡಿದ್ರಿ, ಮುಸ್ಲಿಮರಿಗೆ ಮೀಸಲಾತಿನ ವಿರೋಧ ಮಾಡಿದ್ರಿ. ಈಗ ಗುತ್ತಿಗೆ ಮೀಸಲಾತಿ ಬಗ್ಗೆ ತಾವೇನು ಹೇಳ್ತೀರಿ? ನೋಡಿ, ಇದು ಸಂವಿಧಾನ ವಿರೋಧಿ ಒಂದು ನಿರ್ಣಯ ಆಗ್ತದೆ. ಯಾಕೆಂದರೆ ಮುಸ್ಲಿಮರಿಗೆ ಯಾವುದೇ ರಿಸರ್ವೇಷನ್ ಕೊಡ್ಲಿಕ್ಕೆ ಬರೋದಿಲ್ಲ, ಧರ್ಮಾಧಾರಿತ. ಅದರಲ್ಲಿ ಮೊದಲನೇದ್ದು ಏನು ಮೀಸಲಾತಿ ಕೊಟ್ಟಿದ್ದೇ ತಪ್ಪು. ಇನ್ನೂ ಸುಪ್ರೀಂ ಕೋರ್ಟ್ನಲ್ಲಿ ಅದ್ರ ಬಗ್ಗೆ ಇನ್ನೂ ವಾದ ವಿವಾದ ಏನೋ ನಡೀತಾ ಇದೆ. ಮತ್ತು ಹಂತದಲ್ಲಿ ಮತ್ತೆ ಅವರಿಗಾಗಿ ಪ್ರತ್ಯೇಕವಾಗಿ ಗುತ್ತಿಗೆದಲ್ಲಿಯೂ ಸಹಿತ ಇವತ್ತು 4% ಏನು ಇವತ್ತು ರಿಸರ್ವೇಷನ್ ಮಾಡುವಂಥ ರಾಜ್ಯ ಸರ್ಕಾರ ಇದು ಒಂದು ರೀತಿ ಸಂವಿಧಾನ ವಿರೋಧಿಯಾದಂಥ ನಿರ್ಣಯ ತಗೋತಾ ಇದ್ದಾರೆ. ಇದನ್ನು ನಾವು ವಿಧಾನಸಭೆಯಲ್ಲೂ ವಿರೋಧ ಮಾಡ್ತೀವಿ, ಮುಂದೆ ಭವಿಷ್ಯದಲ್ಲಿ ನ್ಯಾಯಾಲಯದಲ್ಲೂ ನಾವು ಇದನ್ನು ಪ್ರಶ್ನೆ ಮಾಡ್ತೀವಿ. ಇದನ್ನು ಅಂದರೆ ಮುಸ್ಲಿಮರಿಗೆ ಗುತ್ತಿಗೆ ಮೀಸಲಾತಿನ ಕಾನೂನಾತ್ಮಕವಾಗಿ ಹೇಗೆ ಹೋರಾಟ ಮಾಡ್ತೀರಿ ಸರ್? ಯಾವುದೇ ಪರಿಸ್ಥಿತಿಯಲ್ಲಿ ಒಪ್ಪುವುದಿಲ್ಲ, ಇದು ನ್ಯಾಯಾಂಗ ಹೋರಾಟನೂ ನಾವು ಮಾಡ್ತೀವಿ. ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಮುಸ್ಲಿಮರಿಗೆ ಏನು ಮೀಸಲಾತಿನ ರದ್ದು ಮಾಡಿಬಿಟ್ಟಿತ್ತು ಇಂದಿನ BJP ಸರ್ಕಾರ, ಅದಕ್ಕೆ ಹಿನ್ನಡೆ ಆಗಿದೆ. ಅದೇ ಒಂದು ಮಾನದಂಡ ಅಂತ ಮುಖ್ಯಮಂತ್ರಿ ಕೂಡ ಹೇಳಿದರು. ಸುಪ್ರೀಂ ಕೋರ್ಟ್ನಲ್ಲಿ ಏನಾಯಿತು, ಅದರ ಆಧಾರ ಇಲ್ವಾ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಮೀಸಲಾತಿ ಸರಿ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಯಾವ ಆಂಧ್ರದಲ್ಲಿ ಏನು ಕೊಟ್ಟಂಥ ಮೀಸಲಾತಿ ಬಗ್ಗೆ ಧರ್ಮ ಆಧಾರಿತ ಕೊಡಬಾರ್ದು ಅಂತೇಳಿ ಆಂಧ್ರ ಹೈಕೋರ್ಟ್ ಈಗಾಗಲೇ ವರ್ಡಿಕ್ಟ್ ಕೊಟ್ಟಿದೆ. ಅದನ್ನೇ ಇವತ್ತು ಚಾಲೆಂಜ್ ಎಲ್ಲಾಗಿದೆ ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ. ಅದರ ಬಗ್ಗೆನೂ ಸುಪ್ರೀಂ ಕೋರ್ಟ್ನಲ್ಲಿ ಅಬ್ಸರ್ವೇಷನ್ ಮಾಡಿದ್ದಾರೆ ನ್ಯಾಯಮೂರ್ತಿಗಳು. ಅಂದರೆ ಇದು ಒಂದು ಕಡೆ ಈ ರಿಸರ್ವೇಷನ್ ಮುಸ್ಲಿಂ ರಿಸರ್ವೇಷನ್ ತೆಗೆದು ಹಾಕುವಂಥದ್ದು 100ಕ್ಕೆ 100 ನ್ಯಾಯಾಲಯ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತದೆ ಅಂತ ನಾವು ವಿಶ್ವಾಸದಲ್ಲಿದ್ದೀವಿ. ನಿನ್ನೆ ನೀವು ಆಡಿದಂಥ ಮಾತಿಗೆ, ಅಂದರೆ ಲಿಂಗಾಯತರಲ್ಲ ಯಡಿಯೂರಪ್ಪನವರು ಅಂತ ಮಾತಿಗೆ ಇವತ್ತು ವಿಜಯೇಂದ್ರ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆಲವರು ಜಾತಿ ರಾಜಕಾರಣ ಮಾಡ್ತಿದ್ದಾರೆ, ಜಾತಿ ರಾಜಕಾರಣ ಮಾಡಿದವರೆಲ್ಲ ಮಾಜಿ ಶಾಸಕರು, ಮಾಜಿ ಸಚಿವರಾಗಿಯೇ ಉಳಿದಿದ್ದಾರೆ. ಯಡಿಯೂರಪ್ಪನವ್ರು ಹೆಸರು ಹೇಳಿದ್ರೆ ಲೀಡರ್ ಆಗ್ಬೋದು ಅನ್ನುವಂಥ ಭ್ರಮೆ ಕೆಲವರಲ್ಲಿದೆ. ಹೀಗಾಗಿ ಆ ಭ್ರಮೆಲಿ ಇರಲಿ ಅಷ್ಟೇ, ಒಳ್ಳೆಯದು ಅಂತ ಹೇಳಿದ್ದಾರೆ. ತಾವು ಯಾವ ರೀತಿ ಪ್ರತಿಕ್ರಿಯೆ? ನಾವೇನು ಮಾಜಿ ಆಗಿಲ್ಲ, ಮಾಜಿ ಆದವ್ರಿಗೆ ಹೇಳಿರ್ಬೇಕು. ಅವ್ರ ಪಟಾಲಮ್ಮ ಐತಲ್ಲ, ಅಲ್ಲಿ ಮಾಜಿಗಳು ಭಾಳ ಆಗ್ಯಾರ. ಮಾಜಿಗಳ ಸಂಖ್ಯೆ ವ್ಯಾಪಕವಾಗಿ ವಿಜೇಂದ್ರ ಹಿಂದೆ ಓಡಾಡ್ತಾ ಇದೆ. ನಾವೆಲ್ಲ ಹಾಲಿ ಶಾಸಕರಿದ್ದೀವಿ ಸರ್. ನಿಮ್ಮ ಮಾತಿ ಯಡಿಯೂರಪ್ಪನು ಲಿಂಗಾಯತರು ಒಂದು ಜಾತಿದಿಂದೇ ಲೀಡರ್ ಆಗ ಅದು ಹೇಳ್ಕೊಂಡು ಲಿಂಗಾಯತರು, ನಾನು ಲಿಂಗಾಯತರವನು, ನಾನು ವೀರಶೈವ ಅಂತೇಳಿ ಮಾಡೇ ಲೀಡರ್ ಆಗಿದ್ದು. ಕೊಟ್ಟಿರೋಂಥ ಸ್ಟೇಟ್ಮೆಂಟ್ ನಿಜವಾಗ್ಲೂ ಅರ್ಥದಲ್ಲಿ ಹೇಳಿದ್ರು ಅಥವಾ ಕೇವಲ ರಾಜಕೀಯ ಸ್ಟೇಟ್ಮೆಂಟ್ ಅಲ್ಲಿ ಲಿಂಗಾಯತರಲ್ಲ ಯಡಿಯೂರಪ್ಪ ಅನ್ನುವಂಥದ್ದು? ಅದು ಹೋಗಿ ಅವ್ರ ಲಿಂಕ್ ಸರ್ಟಿಫಿಕೇಟ್ ಅಲ್ಲಿ ಬುಕ್ಕನಕೆರೆಯಾಗಿ ತೆಗೆದು ನೋಡ್ರಿ ಏನೈತಿ. ಇದು ಬುಕ್ಕನಕೆರೆಯಿಂದ ಪ್ರಾರಂಭ ಆಗ್ಬೇಕು, ಅವ್ರು ವೀರಶೈವ ಲಿಂಗಾಯತರು ಹೌದು ಅಲ್ಲ ಅನ್ನೋದು. ಸರ್, ಕೊನೆಯದಾಗಿ ಈಗ ರೇಣುಕಾಚಾರ್ಯ, ಮಾಜಿ ಶಾಸಕರು, ಮಾಜಿ ಸಚಿವರಾದಂಥ ರೇಣುಕಾಚಾರ್ಯ ಕೂಡ ಮಾತನಾಡಿದ್ದಾರೆ. ನಿಮಗೆ ಬುದ್ಧಿ ಭ್ರಮಣೆ ಆಗಿದೆ, ಆಸ್ಪತ್ರೆಗೆ ಸೇರಿಸಬೇಕು, ಈ ರೀತಿಯಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ವಾರ್ನಿಂಗ್ ಕೊಡ್ತಾ ಇದ್ದೀವಿ, ನಾವು ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿದ್ರೆ ನಾವು ಸಹಿಸಲ್ಲ, ನಾವು ಉತ್ತರ ಕೊಡಬೇಕಾಗತ್ತೆ, ಸಮಾಜ ಉತ್ತರ ಕೊಡುತ್ತೆ ಅಂತ ಹೇಳಿಬಿಟ್ಟಿವಲ್ಲ. ಹಂದಿಗಳಿಗೆಲ್ಲ ಉತ್ತರ ಕೊಡಲಾಗುವುದಿಲ್ಲ. ಇದಿಷ್ಟು ಯತ್ನಾಳ್ ಅವರು ಹೇಳ್ತಾ ಇರುವಂತಹ ಮಾತು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಪ್ರಮೋದ್, TV9 ಬೆಂಗಳೂರು.